ಅಮೆರಿಕನ್ ಶಾಲೆಯ ಮಕ್ಕಳಿಂದ. ನರಿಯಣ್ಣ ಉಪಾಯ ಓಡೋದ್ರಲ್ಲಿ ತುಂಬ ಪ್ರಸಿದ್ಧ ನಮಗೆಲ್ಲರಿಗೂ ಗೊತ್ತು. ಇಂಥ ಒಂದು ನರಿಯಣ್ಣ ನಮ್ಮ ಇವತ್ತಿನ ನಾಟಕಕ್ಕೆ ಕೂಡ ಬರ್ತಾ ಇದ್ದಾನೆ. ಅವನು ಜಾಣತನವನ್ನು ಉಪಾಯ ಹೇಗೆ ಉಳ್ತಾನೆ ಅಂತ ನೋಡೋಣ ಈಗ. ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯ ಇತ್ತು. ಅಲ್ಲಿ ಸಿಂಹ, ಕರಡಿ ಹಾಗೂ ಜಾಣ ನರಿ ಸಹ ಇದ್ದವು. ನರಿಯು ಕಾಡಿನಲ್ಲಿ ಸುತ್ತಾಡುವಾಗ ಅದಕ್ಕೆ ತುಂಬಾ ಹಸಿವು ಆಯಿತು. ಆಗ ನರಿಗೆ ಹತ್ತಿರದಲ್ಲೇ ಒಂದು ದ್ರಾಕ್ಷಿ ತೋಟ ಕಾಣಿಸಿತು. ಎಷ್ಟು ಚೆನ್ನಾಗಿದೆ ಈ ತೋಟ. ದ್ರಾಕ್ಷಿ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಕಾಯಲ್ಲಿ ನಿರದ ನರಿ ಹಣ್ಣನ್ನು ತಿನ್ನಲು ಜಿಗಿಯ ತೊಡಗಿತ್ತು. ಅಯ್ಯೋ, ಹಣ್ಣು ಎಷ್ಟು ಎತ್ತರದಲ್ಲಿದೆ, ಸಿಗ್ತಾ ಬಲ್ಲಪ್ಪ. ಅಷ್ಟರಲ್ಲಿ ಈ ಗ್ಲಾಸೆ ತಿಳಿದ ನಾಯಿ ಅಲ್ಲಿ ಬಂದ. ದ್ರಾಕ್ಷಿ ಹಣ್ಣನ್ನು ತಿಂತಾ ಇವತ್ತು. ಅಯ್ಯೋ, ನಾನಿಲ್ಲಿ ಇದ್ದು ಖಂಡಿತ ತಪ್ಪು ಬೀಳ್ತೆ. ಬೇಡಪ್ಪ, ಈ ಹಣ್ಣು ತುಂಬಾ ಹುಳಿ ಅಂತ ಕಾಣುತ್ತೆ. ಹೀಗೆ ಅಪ್ಪಾಯ ಕಂದ ನರಿ ಹಣ್ಣನ್ನು ಅಲೆ ಬಿಟ್ಟು ಉಪಾಯದಿಂದ ಓದಿ ಹೋಯಿತು. ಭಾಗವಹಿಸಿದವರು ಮೇಘಾ ತಿರುಮಲೆ, ಸಮನ್ಯು ನಾಗರಾಜ್, ಪೂಜಾ ತಿರುಮಲೆ, ಅಖಿಲ್, ಅಭಿಷೇಕ್ ಗೋಸಾವಿ, ಪ್ರಸಾದ್ ಗೋಸಾವಿ, ಅಮಿತ್ ಪೋದ್ಗಾರ್, ಕಶ್ಯಪ್ ರಾವ್, ತೇಜಸ್ ಕನತ್ತೂರ್.